ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಆನೇಕಲ್ನಲ್ಲಿ ಗ್ರಹಣಕ್ಕೂ 1 ಗಂಟೆಯ ಮುನ್ನ ದೇಗುಲಗಳನ್ನು ಬಂದ್ ಮಾಡ್ತಾರೆ. ಪ್ರಕರಣ ಹಿನ್ನೆಲೆ ಅಂದರೆ ಗ್ರಹಣ ಹಿನ್ನೆಲೆ ಪ್ರಸಿದ್ಧ ದೇವಾಲಯಗಳು ಸಂಪೂರ್ಣವಾಗಿ ಕ್ಲೋಸ್ ಇರುತ್ತವೆ. ಚನ್ನಕೇಶವ ಸ್ವಾಮಿ ದೇವಾಲಯ, ತಿಮ್ಮರಾಯ ಸ್ವಾಮಿ ದೇವಾಲಯ, ಚೌಡೇಶ್ವರಿ ದೇವಾಲಯ ಸೇರಿದಂತೆ ಬಹುತೇಕ ದೇವಾಲಯಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಅವತ್ತು ಪೂಜೆ ಸಲ್ಲಿಸಿ ಬಳಿಕ ದೇವಾಲಯವನ್ನು ಕ್ಲೋಸ್ ಮಾಡ್ತಾರೆ, ಬಂದ್ ಮಾಡ್ತಾರೆ. ಸೊ ಗ್ರಹಣ ಮುಗಿದ ಬಳಿಕ ದೇವಾಲಯಗಳನ್ನು ಓಪನ್ ಮಾಡ್ತಾರೆ. ತದನಂತರ ದೇವರಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಈಗಾಗಲೇ ನಾವು ಮಂಗಳೂರು ದೇವಸ್ಥಾನಗಳ ಎಷ್ಟು ಗಂಟೆಗೆ ಬಂದ್ ಆಗ್ತವೆ, ಎಷ್ಟು ಗಂಟೆಗೆ ಓಪನ್ ಆಗ್ತವೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಅದಾದ ನಂತರ ಮಂಡ್ಯ ದೇವಸ್ಥಾನಗಳು ಯಾವ್ಯಾವ ದೇವಸ್ಥಾನಗಳು ಬಂದಿರ್ತವೆ, ಯಾವ್ಯಾವ ದೇವಸ್ಥಾನಗಳು ಓಪನ್ ಇರ್ತವೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ. ಈಗ ಆನೇಕಲ್ನಲ್ಲಿ ಈ ದೇವಸ್ಥಾನಗಳೇನಿದಾವಲ್ಲ, ಚನ್ನಕೇಶವ ಸ್ವಾಮಿ ದೇವಾಲಯ ಆಗಿರ್ಬೋದು, ಇನ್ನುಳಿದಂಥ ದೇವಾಲಯಗಳು ಕೂಡ ಗ್ರಹಣಕ್ಕೆ ಇನ್ನೇನು 1 ಗಂಟೆ ಬಾಕಿ ಇರುವಂತಲೇ ಬಂದ್ ಮಾಡಲಾಗುತ್ತೆ. ಮೊದಲಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ಅದಾದ ನಂತರ ಗ್ರಹಣ ಮುಗಿದ ನಂತರವೂ ಕೂಡ ಮತ್ತೆ ವಿಶೇಷವಾಗಿ ಅಭಿಷೇಕ, ಪೂಜೆ ಪುನಸ್ಕಾರ ಇದ್ದೇ ಇರುತ್ತೆ. ನಮ್ಮ ವೈದಿಕ ಧರ್ಮದ ಪ್ರಕಾರ ಕೆಲವು ರಾಶಿಗಳಿಗೆ ಏನೋ ಸಮಸ್ಯೆ ಇದೆ ಅಂತ ಭಗವಂತ ನಂಬಿದ್ರೆ ಯಾವ ಸಮಸ್ಯೆಗಳು ಆಗಲ್ಲ. ಅದೇನು ಸಮಸ್ಯೆಗಳು ಬಂದರೂ ಭಗವಂತನೇ ಪರಿಹಾರ ಮಾಡ್ತಾನೆ. ಬಹುಶಃ ಆವತ್ತಿನ ದಿವಸ ಎಲ್ಲ ದೇವಸ್ಥಾನಗಳು ಬಾಗಿಲಾಕಿ ಮತ್ತೆ ಸಂಜೆ ಗ್ರಹಣ ಮುಗಿದ ನಂತರ ಮೋಕ್ಷದ ನಂತರ ದೇವಸ್ಥಾನ ಪ್ರಾರಂಭ ಆಗ್ತದೆ. ಭಗವಂತನ ನೆನಪಲ್ಲಿ ನಾವು ಕಾಲಹರಣ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆವತ್ತಿನ ದಿವಸ ಪ್ರಯಾಣಗಳು ಮತ್ತೆ 1 6 ಮುಂಚೆ ಊಟ ಮಾಡದೇ ಇರತಕ್ಕಂಥದ್ದು ಏನು ನಮ್ಮ ವೈದಿಕ ಧರ್ಮ ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾರೆ ಆ ಒಂದು ಪರಿಹಾರ ಮಾಡಿಕೊಂಡ್ರೆ ಅಷ್ಟೊಂದು ಸಮಸ್ಯೆಗಳನ್ನ ಆ ಭಗವಂತ ಪರಿಹಾರ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನಾವೆಲ್ಲ ಇಟ್ಟು ಈ ವರ್ಷದಲ್ಲಿ ಮೊದಲನೇ ಬಾರಿ ಚಂದ್ರಗ್ರಹಣ ಬರ್ತಾ ಇದೆ. ದಯವಿಟ್ಟು ಯಾರು ರಾಶಿಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತಾರೆ, ದಯವಿಟ್ಟು ಯಾರು ಅದ್ರ ಬಗ್ಗೆ ಎದುರುತ್ರವಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಕೆಲಸ ಕಾರ್ಯಗಳು ಯಾವುದು ಮಾಡಕ್ಕೆ ಹೋಗ್ಬೇಡ್ರಿ. ತಿಂಡಿ ತಿನಿಸುಗಳೆಲ್ಲ ಊಟ ಗೀಟ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಇದು ಗ್ರಹಣ ಕಳೆದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡೋದು ಅದು ಧರ್ಮ, ಅದು ಸೃಜ. ದಯವಿಟ್ಟು ಯಾರು ಎದುರುತ್ರವಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಾಮಿಗಳಿವರು ಅದು ಇವರೆಲ್ಲ ಹೇಳ್ತಾರಲ್ಲ, ಜ್ಯೋತಿಷ್ಯರೆಲ್ಲ ಹೇಳ್ತಾರ ಮಾಡಬಾರ್ದು ಅಂತ. ನಾವ್ಯಾಕೆ ಮಾಡಬೇಕು? ಮಾಡೋದು ಬೇಡ. 3ನೇ ತಾರೀಕು ಗ್ರಹಣ ಇದೆ. ಸೊ ನಾವು ಪಾಲಿಸೋದು ಏನು ಅಂದರೆ ಗ್ರಹಣಕ್ಕಿಂತ ಮೊದಲು ಊಟ ಮಾಡ್ತೀವಿ. ಗ್ರಹಣದ ಟೈಮಲ್ಲಿ ಊಟ ಏನು ಮಾಡಲ್ಲ. ಗ್ರಹಣ ಆದ ನಂತರ ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಶುದ್ಧಿ ಮಾಡಿ ಆಮೇಲೆ ಅಡುಗೆ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡಿ ಆಮೇಲೆ ಊಟ ಮಾಡ್ತೀವಿ. ಇಷ್ಟು ಪಾಲಿಸ್ತೀವಿ ನಾವು. ಅಲ್ಲ, ಅವಶ್ಯಕತೆ ಇದ್ರೆ ಹೋಗ್ಲೇಬೇಕಲ್ಲ. ಇರೋರು ಹೋಗ್ತಾರೆ, ಇಲ್ಲದೆ ಇರೋರು ಮನೆಯಲ್ಲೇ ಇರ್ತಾರೆ. ಆ ಥರ ನಾವು ಅಷ್ಟೆಲ್ಲ ಏನು ಪಾಲಿಸಕ್ಕೆ ಹೋಗಲ್ಲ. ಅವರು ಗ್ರಹಣಕ್ಕೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರಲ್ವಾ, ಅದೆಲ್ಲ ನಾವೇನು ಪಾಲಿಸೋದಿಲ್ಲ. ಸೊ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಏನು ಮಾಡ್ತೀವೋ ಅದು ಮಾಡ್ತೀವಿ ಅಷ್ಟೆ. ದಿನಾಂಕ 3/3/2026 ಮಂಗಳವಾರದಂದು ಚಂದ್ರಗ್ರಹಣವು ಸಂಭವಿಸುತ್ತದೆ ಮತ್ತು ವರ್ಷದ ಮೊದಲನೆಯ ಚಂದ್ರಗ್ರಹಣವಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣವು ಮಧ್ಯಾಹ್ನ 3:20ಕ್ಕೆ ಪ್ರಾರಂಭವಾಗಿ ಸಂಜೆ 6:47ಕ್ಕೆ ಕೊನೆಗೊಳ್ಳುತ್ತದೆ. ಗ್ರಹಣದ ಒಟ್ಟು ಅವಧಿ ಸುಮಾರು 3 ಗಂಟೆ 27 ನಿಮಿಷಗಳು ಆಗಿರುತ್ತದೆ. ಹೀಗಾಗಿ ಸಮಸ್ತ ಜನರುಗಳಿಗೆ, ಮುಖ್ಯವಾಗಿ ಕಟಕ ರಾಶಿ ಮತ್ತು ಕುಂಭರಾಶಿ ಮತ್ತು ಮೀನರಾಶಿಯವರಿಗೆ ನಕಾರಾತ್ಮಕ ಅಥವಾ ಎಚ್ಚರಿಕೆಯ ಪರಿಣಾಮಗಳನ್ನು ಬೀರಬಹುದು. ಮತ್ತು ಈ ದೇವಾಲಯಗಳು ಬೆಳಗ್ಗೆ ದೇವರಿಗೆ ತಿರುವಾರಾಧನೆಯನ್ನು ಮಾಡಿ ಬೆಳಗ್ಗೆ ಸುಮಾರು 11 ಗಂಟೆ ಒಳಗೆ ದೇವಸ್ಥಾನವನ್ನು ಬಾಗಿಲು ಹಾಕತಕ್ಕದ್ದು. ಮತ್ತು ಏನಪ್ಪಾ ಅಂತ ಹೇಳಿದ್ರೆ ಈ ಗ್ರಹಣವು 3 ಗಂಟೆಗೆ ಪ್ರಾರಂಭ ಆಗುವುದರಿಂದ ಸಂಜೆ 6:40. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.